ಅಕ್ರಮ ಮದ್ಯ ಮಾರಾಟ ಮತ್ತು ಅಪ್ರಾಪ್ತ ಮಕ್ಕಳ ಕುಡಿತವನ್ನು ನಿಯಂತ್ರಿಸಲು ಆಧಾರ್ ಕಾರ್ಡ್ ಆಧಾರಿತ ಒಟಿಪಿ ಮೂಲಕ ಒಬ್ಬ ವ್ಯಕ್ತಿಗೆ ದಿನಕ್ಕೆ ಇಷ್ಟೇ ಮದ್ಯ ಎಂಬ ನಿಯಮವನ್ನು ಜಾರಿಗೊಳಿಸಲು ಸಂಯಮ ಮಂಡಳಿ ಪತ್ರದ ಮೂಲಕ ಸರ್ಕಾರಕ್ಕೆ ಗಮನಕ್ಕೆ ತರುತ್ತೇವೆ ಅಂತ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ಅಧ್ಯಕ್ಷ ಶರಣಪ್ಪ ಸಲದಾಪುರ ಹೇಳಿದರು. ಗ್ರಾಮೀಣ ಸಮಾಜವನ್ನು ಮದ್ಯ ಹಾಗೂ ವಿವಿಧ ದುರ್ವ್ಯಸನಗಳಿಂದ ಮುಕ್ತಗೊಳಿಸಿ ಮಹಾತ್ಮ ಗಾಂಧೀಜಿಯವರ ಕನಸಿನ ಗ್ರಾಮ ನಿರ್ಮಾಣದ ಉದ್ದೇಶದಿಂದ ಕರ್ನಾಟಕ ಮದ್ಯಪಾನ ಸಂಯಮ ಮಂಡಳಿ, ಗಾಂಧಿ ದತ್ತಿ ನಿಧಿ ಬೆಂಗಳೂರು ಹಾಗೂ ಗಾಂಧಿ ಬಳಗ ಕೊಪ್ಪಳ ಇವರ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ 16ರಂದು ಸಂಜೆ 5 ಗಂಟೆಗೆ ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮದಲ್ಲಿ ಮದ್ಯಮುಕ್ತ ಗ್ರಾಮಗಳಿಗೆ ಗೌರವ ಸಮರ್ಪಣೆ ಹಾಗೂ ಗಾಂಧಿ ಚಿಂತನೆ ಸಭೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಕಾರ್ಯಕ್ರಮವು ಗವಿಮಠದ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯ ಹಾಗೂ ನೇತೃತ್ವದಲ್ಲಿ ನಡೆಯಲಿದ್ದು, ಪ್ರಯುಕ್ತ ಮದ್ಯ ವ್ಯಸನ ಮುಕ್ತ ಕಾರ್ಯಕ್ಕಾಗಿ ವಿಶೇಷ ಕಾಳಜಿ ಮತ್ತು ಶ್ರಮ ವಹಿಸಿದ ಕುಷ್ಟಗಿ ವೃತ್ತದ ನಿರೀಕ್ಷಕರಾದ ವಿಶ್ವನಾಥ ಹಿರೇಗೌಡರ್ ಅವರನ್ನು ಇದೇ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು, ಅವರಿಗೆ ಆಹ್ವಾನ ಪತ್ರ ನೀಡಲು ಕುಷ್ಟಗಿ ವೃತ್ತ ನಿರೀಕ್ಷಕರ ಕಚೇರಿಗೆ ಆಗಮಿಸಿ ಅವರಿಗೆ ಆಹ್ವಾನ ಪತ್ರ ನೀಡಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಆಧಾರ್ ಕಾರ್ಡ್ ಆಧಾರಿತ ಮದ್ಯ ಮಾರಾಟವು ಇದು ಒಂದು ಉಪಯುಕ್ತ ಮತ್ತು ಅಕ್ರಮ ಚಟುವಟಿಕೆಗಳಿಗೆ ನಿಯಂತ್ರಿಸಬಹುದು ಮತ್ತು ಅಪ್ರಾಪ್ತ ಮಕ್ಕಳನ್ನು ಕುಡಿತದಿಂದ ದೂರವಿಡಲು ಸಹಾಯಕವಾಗುತ್ತದೆ. ಇದನ್ನು ನಾನು ಸರ್ಕಾರದ ಗಮನಕ್ಕೆ ತರಲು ಪ್ರಯತ್ನಿಸುತ್ತೇನೆ ಎನ್ನುತ್ತಾ ವಿಶ್ವನಾಥ ಹಿರೇಗೌಡರಿಗೆ ರಾಜ್ಯ ಮಟ್ಟದ ಮದ್ಯಪಾನ ಸಂಯಮ ಪ್ರಶಸ್ತಿ ಪ್ರದಾನ ಮಾಡಲು ಅವರಿಗೆ ಪತ್ರಿಕೆ ನೀಡಲು ಬಂದಿರುತ್ತೇನೆ. ಮದ್ಯಪಾನ ಅಕ್ರಮ ಮಾರಾಟ ಚಟುವಟಿಕೆಗಳನ್ನು ತಡೆಗಟ್ಟುವುದು ಸಾರ್ವಜನಿಕ ಸ್ಥಳವಾದ ದೇವಸ್ಥಾನ, ಶಾಲಾ, ಕಾಲೇಜು, ಆಸ್ಪತ್ರೆ, ಸಮುದಾಯದ ಹತ್ತಿರ ಇರುವುದು ಅಪರಾಧ ಅಂತ ಹೇಳಿದ್ರು. ವರದಿಗಾರರು ಶರಣಪ್ಪ, ಲೈನದ್ ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್, ಕುಷ್ಟಗಿ. ಅವರಿಗೆ ಈ ಮದ್ಯಪಾನ ಮಾದಕೋಸ್ಕರ ವಿರುದ್ಧ ಏನು ಹೋರಾಟ ಮಾಡ್ತಕ್ಕಂಥವರಿಗೆ, ಮದ್ಯಪಾನ ವಿರುದ್ಧ ಹೋರಾಟ ಮಾಡೋರಿಗೆ ನಾವು ಕೊಡಬೇಕನ್ನಂತ ನಿರ್ಧಾರ ಮಾಡಿ ಅದನ್ನು ಕೂಡ ಇವತ್ತ ಅದು ಗೆಜೆಟ್ ನೋಟಿಫಿಕೇಶನ್ ಆದ್ರೆ ಅದನ್ನು ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಸ್ವಯಂ ಪ್ರಶಸ್ತಿ ಕೊಡ್ತೀವಿ ಈ ವರ್ಷದಿಂದ. ನಮ್ಮ ತಾಲೂಕಿನಲ್ಲಿ ಕೂಡ ಈಗ ಕಂಟ್ರೋಲ್ ಮಾಡಿದ್ದಾರೆ ಸಾಹೇಬರು. ಅಲ್ಲ, ಅದನ್ನ ಅವ್ರ ಮನಸ್ಸಾದ ಬೇರೆ ಈ ಪೊಲೀಸ್ ಇಲಾಖೆ ಈ ವರದಿಯನ್ನು ಹಾಕೊಂಡು ಇಂಥ ಕೆಲಸ ಮಾಡೋ ಪೊಲೀಸ್ ಅಧಿಕಾರಿ ಬಹುಶಃ ರಾಜ್ಯದಲ್ಲಿ ಇರೋದು ಅಪರೂಪ ವ್ಯಕ್ತಿ. ಯಾಕಂದ್ರೆ ಈ ಈ ಡ್ರೆಸ್ ಹಾಕೊಂಡವರು ಬಹುಶಃ ಇಂಥ ಚಿಂತನೆಗಳು ರೂಢಿಸಿಕೊಂಡಿದ್ದು ನಾನು ಬಹಳ ಪ್ರಥಮ ವ್ಯಕ್ತಿ. ಸ್ವರ್ಣ ಭಟ್ ಅವರು ಅದನ್ನೇ ಇವ್ರ ಹೆಸರು ಕೊಟ್ಟರು, ನನಗೆ ಫೋನ್ ನಂಬರ್ ಕೊಟ್ಟರು, ಇಲ್ಲ ಅವ್ರು ಕಾಂಟ್ಯಾಕ್ಟ್ ಮಾಡ್ತೀವಿ, ಪಾಪ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ವಿದ್ಯಾರ್ಥಿಗಳು ಹೇಳಿದ್ರೆ ಈಗ ಒಂದ್ ಕಡೆ ಸರ್ಕಾರ ಸಾರಾಯಿ ಸೇಲ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾ, ಇನ್ನೊಂದು ಕಡೆ ವ್ಯಸನ ಮುಕ್ತ ಅಂತ ಹೇಳಿ ಕೆಲವೊಂದು ಜಾಗೃತಿ ಕಾರ್ಯಕ್ರಮ ಮಾಡುತ್ತಾರೆ. ಇದನ್ನ ವಿದ್ಯಾರ್ಥಿಗಳಿಗೆ ಹೆಂಗೆ ತಲುಪಿಸ್ತೀವಿ? ಈಗ ಒಂದು ಪಠ್ಯಕ್ರಮದಲ್ಲಿ ಪ್ರಥಮವಾಗಿ, ಎರಡನೇದು ಪ್ರತಿ ಕಾಲೇಜಿನಲ್ಲಿ ಈ ಒಂದು ಅಂತ ಸಂಪನ್ಮೂಲ ವ್ಯಕ್ತಿಗಳನ್ನು ಅಪಾಯಿಂಟ್ ಮಾಡಿ ಆ ಸಬ್ಜೆಕ್ಟ್ ಬೇಕು. ಪ್ರತಿ ಕಾಲೇಜಿನಲ್ಲಿ ಆ ಒಂದು ಒಬ್ಬ ಶಿಕ್ಷಕನನ್ನು ನೇಮಕ ಮಾಡಬೇಕಂತಕ್ಕಂಥ ವಿಚಾರನೂ ಕೂಡ ನಾನು ಸರ್ಕಾರ ಬರೆದಿದ್ದೀನಿ. ಪ್ರತಿ ಕಾಲೇಜಿನಾಗ ಇರಬೇಕು ಅವು ಅಂಥ ಒಂದು ಕಾರ್ಯಕ್ರಮಗಳು, ಅಂಥ ದಿನ ಪಠ್ಯಕ್ರಮನೂ ಕೂಡ ಕಾಲೇಜಿನಲ್ಲಿ ಇರಬೇಕು. ಯಾಕಂದರೆ ಹೈಯರ್ ಪ್ರೈಮರಿ ಸ್ಕೂಲಿಂದ ಸ್ಟಾರ್ಟ್ ಆಯ್ತಂದ್ರೆ ಈ ಪ್ರಾಥಮಿಕ ಹಂತದಿಂದ ಶುರುವಾಗಬೇಕಿದೆ, ಮಕ್ಕಳಿರಲಿಲ್ಲ ಅಲ್ಲಿಂದ ಶುರುವಾಗಿ ಅಪ್ಪು ಎಲ್ಲಿವರೆಗೆ ಓದ್ತಾನೆ ಅಲ್ಲಿವರೆಗೆ ಮಧ್ಯ ಮತ್ತು ಈ ನೈತಿಕತೆಯ ಬಗ್ಗೆ. ಯಾಕಂದ್ರೆ ನೈತಿಕತೆ ಇದ್ರೆ ಒಬ್ಬ ವ್ಯಕ್ತಿಯ ಅಧಿಕಾರ ಹೇಗಿರ್ತಾನೆ ಅನ್ನೋದಕ್ಕೆ ಇಲ್ಲಿ ಒಂದು ಸಂಕೇತ ಇದೆ. ಮನುಷ್ಯ ವ್ಯಕ್ತಿತ್ವ ಇದ್ದಂಥ ಒಂದು ಮೌಲ್ಯ ಚಿಂತನೆಗಳನ್ನು ಮನುಷ್ಯ ರೂಢಿಸಿದ್ರೆ ಒಬ್ಬ ಅಧಿಕಾರಿಯಾಗಿದ್ದರೆ ಸಮಾಜಮುಖಿ ಕೆಲಸ ಮಾಡಬೇಕು. ಒಬ್ಬ ಅಧಿಕಾರಿಯಾಗಿದ್ದರೆ ಸಮಾಜಮುಖಿ ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ಆತ ನೈತಿಕತೆಯ ಒಂದು ಸಂಕೇತ ಇದೆ. ಅದು ತೋರಿಸ್ತದೆ ವ್ಯಕ್ತಿತ್ವ, ಮೌಲ್ಯಗಳ ಬದುಕು, ಅವ್ರದ್ದು ಹೆಂಗೆ ಮೌಲ್ಯವಾದ ಬದುಕಿದ್ರೆ ಆ ಮನುಷ್ಯ ನೌಕರಿಗೆ, ಸರ್ಕಾರಕ್ಕೂ ಸರ್ಕಾರ ಜವಾಬ್ದಾರಿ ಕೆಲಸಗಳನ್ನು ಅಷ್ಟೇ ಪ್ರಾಮಾಣಿಕ ಮಾಡ್ತಾನೆ, ಸಮಾಜದ ಸ್ವಾಸ್ಥ್ಯದ ಬಗ್ಗೆನೂ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ. ಎರಡಕ್ಕೂ ಒಂದು ಪಗಾರ ಅದ, ಒಂದು ಪಗಾರ ಇಲ್ಲ. ಅವ್ರಿಗೇನು ಜನರಿಗೆ ತಿಳಿಯುವಂಥ ಕೆಲಸ ಪಗಾರ ಏನಿಲ್ಲ, ಆದರೆ ಪಗಾರ ಇದ್ದ ಡ್ಯೂಟಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ, ಪಗಾರ ಇಲ್ಲಾರ್ದ ಡ್ಯೂಟಿನೂ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಇದು ಇಂಥ ಅಧಿಕಾರಿಗಳನ್ನು ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಆಗ್ಬೇಕಂತ ಬಯಸ್ತೀವಿ ನಾವು. ಯಾಕಂದ್ರೆ ಜನರ ಆರೋಗ್ಯನ ಕಾಪಾಡುವಂಥದ್ದು ಬಹಳ ಮುಖ್ಯ ಇದೆ. ಸರ್, ಕೊನೆಯದಾಗಿ ಸರ್, ಈಗ ಅಬಕಾರಿ ಇಲಾಖೆ ಮಾಡಬೇಕಾದ ಕೆಲಸನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಹೆಚ್ಚಿನ ಕ್ರೈಮ್ ತಡೆಗಟ್ಟಬೇಕನ್ನೋ ನಿಟ್ಟಿನಲ್ಲಿ ಅವರು ಭಾಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಅಬಕಾರಿ ಇಲಾಖೆದವರಿಗೆ ಅವ್ರು ಮಾಡಬೇಕಾದ ಕೆಲಸ ಮಾಡಲಿಕ್ಕೆ ಇವ್ರಿಗೆ ಸ್ವಲ್ಪ ಕೆಲಸ ಸರಳ ಕೊಡಲಿಕ್ಕೆ ಏನಾರ ತಾವು ಒತ್ತಡ ಏರ್ತೀರಾ? ಈಗ ನನಗೆ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಭಾಳ ಒಡನಾಟ ಇರೋದು.
ಅವರಿಗೆ ಈ ವ್ಯಕ್ತಿ ಬಗ್ಗೆನೂ ಕೂಡ ನಾನು ಪರ್ಸನಲಾಗಿ ಮಾತಾಡ್ತೀನಿ. ಮತ್ತು ಅಂಥದ್ದು ಏನಾದ್ರು ಬಂದಾಗ ಇವ್ರ ಜೊತೆಗೆ ನಾನು ಅದನ್ನಿದ್ದು ಸರ್ಕಾರ ಜೊತೆಗೆ ನಾನು ಈ ವ್ಯಕ್ತಿಗೆ ಪ್ರೊಟೆಕ್ಷನ್ ಕೊಡೋಂಥ ಕೆಲಸನೂ ನಾನು ಸರ್ ಇನ್ನೊಂದು ಇಲ್ಲಿಯವರ ಅಧಿಕಾರಿಗಳ ಪ್ರೊಟೆಕ್ಷನ್ ಆಯಿತು. ನಾನು ಹೇಳೋ ಊರಲ್ಲ ಈಗ ರಾಜ್ಯದಲ್ಲಿ ಅಬಕಾರಿ ಇಲಾಖೆ ನಿಯಂತ್ರಣ ಮಾಡಬೇಕಾದ ಕೆಲಸನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಪೊಲೀಸ್ ಇಲಾಖೆದೇ ಒತ್ತಡ ಕೆಲಸಗಳು ಭಾಳ ಇದ್ದಾವೆ. ಆ ಪೊಲೀಸ್ ಇಲಾಖೆ ಕೆಲಸಕ್ಕೆ ಅವ್ರು ಬಿಟ್ಬಿಡಿ, ಅಬಕಾರಿ ಇಲಾಖೆ ಮಾಡಬೇಕಾದ ಕೆಲಸ ಅವ್ರು ಮಾಡಲಿ ಅನ್ನೋ ನಿಟ್ಟಿನೊಳಗೆ ತಾವು ಸರ್ಕಾರಕ್ಕೆ ಏನು ಬಿಡ್ತೀವಿ, ಅಬಕಾರಿ ಅಧಿಕಾರಿ ಇಲಾಖೆ ಸಚಿವರಿಗೆ ತಾವು ಏನಾದ್ರು ಹೇಳೋದು? ಅದನ್ನೇ ಒಂದು ಮಾತನ್ನು ನಿಮ್ಗೆ ಹೇಳಿದ್ವಿ. 3 ಜನ ಜವಾಬ್ದಾರಿತ ವ್ಯಕ್ತಿಗಳು, ರೆವಿನ್ಯೂ ಇಲಾಖೆ DC-ನಷ್ಟೇ ಸಂಬಂಧ, SP-ನಷ್ಟೇ ಸಂಬಂಧ, ಮತ್ತು ಕಮಿಷನರ್, ಅಬಕಾರಿ ಕಮಿಷನರ್ ಅಷ್ಟೇ ಸಂಬಂಧ. ಈ ಸಮಾಜದ ಸ್ವಾಸ್ಥ್ಯದ ಕಾಪಾಡೋದಕ್ಕೆ ಇವರಿಗೆ ಅಬಕಾರಿ ಕಾಯ್ದೆನೇ ಹೇಳ್ತು, ಇವ್ರಿಗೆ ಹಕ್ಕು ಕೊಟ್ಟಿದೆ, ಆದರೆ ಅದನ್ನು ಬಳಕೆ ಮಾಡಿಲ್ಲ. ಇವ್ರು ಬಳಕೆ ಮಾಡ್ತಾ ಇದ್ದಾರೆ. ಇವರಿಗೆ ನೇರವಾದ ಸರ್ಕಾರಕ್ಕೆ ಉತ್ತರ ಹೇಳ್ಬೋದು. ನನಗೆ ಕಾಯ್ದೆಯಲ್ಲಿ, ಅಬಕಾರಿ ಕಾಯ್ದೆಯಲ್ಲಿ ನಮಗೂ ಕೂಡ ಪ್ರಮುಖ ಪಾತ್ರ ಇರೋದ್ರಿಂದ ನಾನು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಕಾನೂನು ಬಾಹಿರ ಏನು ಮಾಡ್ತಾ ಇಲ್ಲ. ಇದು ಎಕ್ಸ್ಟ್ರಾ ಡ್ಯೂಟಿ ಅಲ್ಲ, ಡ್ಯೂಟಿ ಒಳಗೆ ಇದು ಡ್ಯೂಟಿ ಅಲ್ಲ. ಆ ಡ್ಯೂಟಿಯನ್ನು ನಾನು ಮಾಡ್ತಾ ಇದ್ದೀನಿ ಅನ್ನೋದು ಇವರು ಹೇಳಲಿಕ್ಕೆ, ಸಮರ್ಥನೆ ಮಾಡಲಿಕ್ಕೆ ನೈತಿಕ ಬಲ ಇದೆ. ಅದ್ರ ಜೊತೆಗೆ ನೀವೆಲ್ಲ ಇದ್ದೀವಿ, ಸಮಾಜ ಇದೆ ಅವ್ರ ಜೊತೆ. ಯಾಕಂದ್ರೆ ಈ ಒಳ್ಳೆ ಕೆಲಸ ಮಾಡೋದು. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.